ಹಾಯ್ ಆಲ್, ನಾನಿವತ್ತು ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಒಂದು ಬಾಣಲೆಯಲ್ಲಿ 2 ಸ್ಪೂನ್ ಮೆಣಸು, 1 ಸ್ಪೂನ್ ಸೋಂಪು, 1 ಸ್ಪೂನು ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಸೊ ಹುರ್ಕೊಂಡಾದ ನಂತರ ಅದನ್ನು ಕುಟ್ಟೋ ಕಲ್ಗೆ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊತೀನಿ. ನೀವು ಕುಟ್ಕೋಬೇಕಾದ್ರೇ ಆ ಫ್ಲೇವರ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಸೊ ಇದನ್ನ ಪುಡಿ ಆದ ನಂತರ ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ. ಅದಾದ ನಂತರ 4 ಈರುಳ್ಳಿ, ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನಂತರ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕ್ಬಿಟ್ಟು ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಶುಂಠಿ ಹಾಗೂ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಹುರ್ಕೊತೀನಿ. ನೋಡಿ ಈ ಥರ ಹಿಂಗೆ ಹುರ್ಕೊಂಡ್ಬಿಟ್ಟು ಅದಾದ ನಂತರ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತೀನಿ. ಉಪ್ಪು ಹಾಕೋದ್ರಿಂದ ಅದು ತುಂಬ ಬೇಗನೆ ಬೇಯ್ಕೊಳ್ಳುತ್ತೆ ಅನ್ನೋ ಕಾರಣದಿಂದ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಬ್ರೌನಾಗಿ ಆಗಬೇಕು, ತುಂಬ ಚೆನ್ನಾಗಿ ಬೆಂದಿದೆ ಅಂತ ಅನಿಸುತ್ತೆ. ಅದಾದ ನಂತರ ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಅರಿಶಿನ, ಸ್ವಲ್ಪ ಕರಿಬೇವು, ಹಾಗೆ ಕುಟ್ಟಿಟ್ಕೊಂಡಿರುವ ಎಲ್ಲ ಮಸಾಲನ ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ಕೊಡಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಬಿಡಿ, ಯಾಕಂದರೆ ಅಲ್ಲಿ ಉಪ್ಪು ಕಮ್ಮಿ ಹಾಕಿರೋ ಕಾರಣದಿಂದ ಇಲ್ಲೊಂಚೂರು ಆ್ಯಡ್ ಮಾಡಿ. ನೆಕ್ಸ್ಟು ಚಿಕನನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಲ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಳ್ಳೋದ್ರಿಂದ ಏನಂತಂದರೆ ಆ ಮಸಾಲೆ ಎಲ್ಲ ಚಿಕನ್ಗೆ ಹಿಡಿಯುತ್ತೆ. ಸೊ ಅದಾದಮೇಲೆ ಕ್ಲೋಸ್ ಮಾಡಿಬಿಡಿ, ಪ್ಲೇಟ್ ಮುಚ್ಚಿಬಿಟ್ಟು. ಮತ್ತೆ ಒಂದು 5 ಮಿನಿಟ್ಸ್ ಆದಮೇಲೆ ಮತ್ತೊಂದು ಸಲ ಬಾಡಿಸ್ಕೊಳ್ಳಿ. ಮತ್ತೆ ಈ ಥರ ಆಗುತ್ತೆ. ಫೈನಲಿ ನೋಡಿ ಈ ಥರ ಬೆಂದಿರುತ್ತೆ. ಸೊ ಈ ಥರ ಬೆಂದಾದಮೇಲೆ ನೀವು ಸ್ವಲ್ಪ ಕೊತ್ತಂಬರಿ ಕರಿಬೇವು ಹಾಕ್ಬಿಟ್ಟು ಕೊನೆಯಲ್ಲಿ ಫೈನಲ್ ಟಚ್ ಕೊಟ್ಟುಬಿಡಿ. ನೋಡಿ ಈ ಥರ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿದೆ, ಯಾಕಂದರೆ ಒಂದು ಅಡುಗೆ ಚೆನ್ನಾಗಿದೆ ಅಂದರೆ ಅದು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ನೀವು ಪೆಪ್ಪರ್ ಫ್ರೈ ಅವಾಗವಾಗ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಆ್ಯಂಡ್ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸೊ ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪೆಪ್ಪರ್ ಫ್ರೈ ಮಾಡೋಣ ಅಂತ ಪೆಪ್ಪರ್ ಫ್ರೈ ಮಾಡಿದ್ದೀನಿ. ಇದು ಹೇಗಿದೆ ಅಂತ ನಾನೇ ಟೇಸ್ಟ್ ಮಾಡಿ ಹೇಳ್ತೀನಿ. ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ. ಇದನ್ನು ನಾನೇ ತಿಂದು ನಾನೇ ಟೇಸ್ಟ್ ಮಾಡಿ ಹೇಳ್ತೀನಿ. ಓಕೆ, ನೋಡೋಣ ಹೇಗಿದೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ತುಂಬ ಚೆನ್ನಾಗಿದೆ, ಚೆನ್ನಾಗೆಲ್ಲ ಬೆಂದಿದೆ. ನೋಡಿ ನಾನು ಯಾವಾಗಲೇ ಹೇಳ್ದಂಗೆ ಈ ಬೆಳ್ಳುಳ್ಳಿ ಆಮೇಲೆ ಶುಂಠಿ ಇದೆಲ್ಲನೂ ಕೂಡ ನಾನು ಏನಕ್ಕೆ ಚಾಪ್ ಮಾಡಿ ಹಾಕ್ತೆ ಅಂದರೆ ಬಾಯಿಗೆ ಸಿಗುತ್ತೆ. ಬಹಳಷ್ಟು ಜನ ಅದನ್ನು ತಿನ್ನಲ್ಲ, ಅದಕ್ಕೋಸ್ಕರನೇ ನಾನು ಇದನ್ನು ಈ ಥರ ಚಾಪ್ ಮಾಡೋದ್ರಿಂದ ಸೊ ಏನೋ ಸಿಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತೇ ಆಗಲ್ಲ. ಹೆಲ್ತಿ ಫುಡ್ ಕೂಡ ನಾವು ತಿಂತಾ ಇದ್ದೀವಿ ಅಂತ ಅಂದ್ಕೊಂಡು ತಿಂತಾರೆ. ಅವ್ರಿಗೆ ಗೊತ್ತೂ ಆಗೋದಿಲ್ಲ ಕೂಡ, ಹೇಗೆ ತಿಂತಾರೆ ಏನು ಅನ್ನೋದೇ ಗೊತ್ತಾಗಲ್ಲ, ಏನು ತಿಂತಾ ಇದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಸೊ ಅಷ್ಟು ಚೆನ್ನಾಗಿರುತ್ತೆ ಪೆಪ್ಪರ್ ಫ್ರೈ ಮಾಡಿದಾಗ ನೀವು ಚಾಪ್ ಮಾಡಿ ಹಾಕೋದ್ರಿಂದ. ಇಟ್ಸ್ ನೈಸ್. ಆ್ಯಂಡ್ ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಹೋಗ್ಲಿ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಇನ್ನೂ ಚೆನ್ನಾಗಿರೋ ವೀಡಿಯೋಗಳನ್ನ ಇನ್ನೂ ಜಾಸ್ತಿ ಮಾಡಿ ಬಿಡ್ತೀನಿ. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಕಮೆಂಟ್, ಶೇರ್ ಮಾಡಿ. ಓಕೆ, ತುಂಬ ಚೆನ್ನಾಗಿದೆ, ನೀವು ಮನೇಲಿ ಟ್ರೈ ಮಾಡಿ.